ಇದೇ ತಿಂಗಳು 26ನೇ ತಾರೀಕು ಬಲರಾಮನಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ವಿನೋದ್ ಪ್ರಭಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಅಮ್ಮ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಸರ್? ತುಂಬ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಆದರೆ ಅಷ್ಟೇ ಟೆನ್ಷನ್ ಇದೆ, ಯಾಕಂದರೆ ಪ್ರತಿಯೊಬ್ಬ ನಟ ಅಷ್ಟೇ ಭಯ ಇರುತ್ತೆ, ಅಷ್ಟೇ ಒಂದು ಪ್ರೆಷರ್ ಇರುತ್ತೆ ತುಂಬ. ಅದು ಎಲ್ರಿಗೂ ಗೊತ್ತು, ಹಿಟ್ಟಾಗಿ ನಮಗೆಲ್ಲ ಎಲ್ರಿಗೂ. ಸರ್ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡಿದ್ದೀರಿ? ರಾಜ್ಯದಾದ್ಯಂತ ತೆರೆಗೆ ತರ್ತಾ ಇದ್ದೀರಾ? ಪ್ರಿಪ್ರೇಷನ್ಸ್ ಎಲ್ಲ ನಡೀತಿದೆ, ಪ್ರಮೋಷನ್ಗಳು ನಡೀತಿದೆ. ಸೊ ಎಷ್ಟು ರೀಚ್ ಮಾಡ್ಸೋಕ್ಕೆ ಟ್ರೈ ಮಾಡಬೇಕು ಅಷ್ಟೇ ರೀಚ್ ಮಾಡಬೇಕು. ಯಾಕಂದರೆ ಅದಾದಮೇಲೆ 26ನೇ ತಾರೀಕು ಬೆಳಗ್ಗೆ 10:15 ನಮ್ಮ ಅಭಿಮಾನಿ ದೇವರುಗಳಿಗೆ ಬಿಟ್ಟಿದ್ದು. ಅವರು ಇಷ್ಟಪಟ್ಟರೆ ಮತ್ತೆ ಅವ್ರು ತಗೊಂಡು ಹೋಗ್ತಾರೆ ಸಿನಿಮಾನ. ಸರ್ ಬಲರಾಮ ಯಾರು? ಎಲ್ಲರೂ ಒಳಗಿರೋ ಒಬ್ಬ ವ್ಯಕ್ತಿ, ನಿಮ್ಮೆಲ್ಲರೂ ಒಳಗಿರೋ ಒಬ್ಬ ವ್ಯಕ್ತಿ. ಅಂದರೆ ಪ್ರತಿಯೊಬ್ಬರಲ್ಲೂ ಇರುತ್ತೆ, ನಾನು ಏನೋ ಒಳ್ಳೇದು ಮಾಡಬೇಕು, ಏನೇನೋ ಒಳ್ಳೇದು ಮಾಡಬೇಕು, ನನಗಿಂತ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂತ. ಯಾವುದೋ ಒಂದು ಸಿಚುವೇಶನಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂದರೆ ನಾನು ಕೇಳಬೇಕು, ಅನ್ಯಾಯದ ವಿರುದ್ಧ ನಾನು ಧ್ವನಿ ಎತ್ತಬೇಕು ಅಂತೆಲ್ಲ ಇರುತ್ತೆ. ಸೊ ಆ ಥರ ಒಬ್ಬ ಸಾಮಾನ್ಯ ವ್ಯಕ್ತಿ. ಅವನ ಸುತ್ತ ಏನು ಬಲರಾಮನ ಸುತ್ತ ಯಾರು ಎಲ್ಲ ನೀವು ಎಷ್ಟು ಕಲಾವಿದ್ರನ್ನ ಎಷ್ಟು ನೀವು ಪಾತ್ರಗಳು ನೋಡಿದ್ರು ಅವರೆಲ್ಲ ಸೇರಿದ್ರೆ ಬಲರಾಮ. ಮಹಾದೇವದಲ್ಲಿರುವಂತಹ ಮಹಾದೇವನನ್ನ ಗಮನಿಸಿದಾಗ ಮತ್ತೆ ಬಲರಾಮನನ್ನ ಗಮನಿಸಿದಾಗ ವ್ಯತ್ಯಾಸಗಳು ಕಾಣೋದು ಸಹಜವಾಗಿದೆ. ಅಲ್ಲಿ ಒಂದು ಮುಗ್ಧ ಮತ್ತೆ ಅಗ್ರೆಷನ್, ಇಲ್ಲಿ ಏನಿದೆ? ಇಲ್ಲೂ ಮುಗ್ಧತೆ ಇದೆ, ಇಲ್ಲೂ ಅಗ್ರೆಷನ್ ಇದೆ, ಇಲ್ಲೂ ಎಮೋಷನ್ಸ್ ಇದೆ. ಬಲರಾಮ ಬಂದು ಬೇರೆ ಥರ ಗ್ಲಾಮರಾಗಿ ಕಾಣಿಸ್ಬೋದೇ ಹೊರತು, ಬಟ್ ಅಷ್ಟೇ ಎಮೋಷ್ನಲ್ ಪರ್ಸನ್ನು. ಖಂಡಿತ ಈಗಲೂ ಹೇಳ್ತಿದ್ದೀನಿ, ಏನು ಮಾದೇವ ಅಲ್ಲಿ ಹೊರಗಡೆ ಬಂದಾಗ ಮನಸ್ಸು ಭಾರ ಮಾಡಿಕೊಂಡು ಹೊರಗಡೆ ಬಂದರು, ಅಷ್ಟೇ ಎಮೋಷ್ನಲ್ಲಿ ಈ ಸಿನಿಮಾನು ಖಂಡಿತ ನಿರಾಶೆ ಮಾಡಲ್ಲ. ಓಕೆ ಸರ್, ನೀವು ಹೇಳ್ತಾ ಇದ್ರಿ ಇದು ಒಂದು ರೆಡಿ ಆಗಿರುವಂತಹ ಕತೆ, ಕಾಲ್ಪನಿಕ ಕತೆ ಅಂತ ಹೇಳ್ತಿದ್ರೆ, ಬಟ್ ಒಂದಷ್ಟು ಹೆಸರುಗಳನ್ನ ಇರೋದಂತೂ ನಿಜ ಅಂತ. ಆ ಹೆಸರುಗಳಿಂದ ಏನಾದರೂ ತೊಂದರೆ ಆಗುವಂಥ ಸಾಧ್ಯತೆ ಇದೆಯಾ? ನೀವು ಆವಾಗಲೇ ಹೇಳ್ತಾ ಇದ್ರಿ ಕಾನೂನು ಪ್ರಕ್ರಿಯೆಯನ್ನು ಇಟ್ಕೊಂಡೇ ಮುಂದೆ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಒಂದು ವೇಳೆ ಆ ರೀತಿ ಆದರೆ ಏನು ಮಾಡ್ತೀರಾ? ಇಲ್ಲಮ್ಮ, ಅಂದರೆ ಸಿನಿಮಾ ತೋರಿಸ್ತೀವಿ ನಾವು, ಅದರಲ್ಲಿ ಅವ್ರಿಗೆ ಏನೋ ಇಷ್ಟ ಇಲ್ದಿರೋ ಪಾತ್ರಗಳು ಅಥವಾ ಏನೋ ರಾಂಗ್ ಆಗಿ ಮಾಡಿದ್ದೀವಿ ಅಂದರೆ ಅವ್ರಿಗೆ ಏನು ಬೇಕು ಅದು ಆ ಥರದ್ದು ನಾವು ಮಾಡ್ತೀವಿ. ಅದಕ್ಕೆ ಇಟ್ ಈಸ್ ನಾಟ್ ಅ ಬಯೋಪಿಕ್. ಈಗ ಒಬ್ಬರನ್ನ ನಾವು ಇಟ್ಕೊಂಡು ಅವ್ರದ್ದೇ ಕತೆ ಮಾಡಿದಾಗ ನಿಮಗೆ ಅವ್ರು ಕೇಳುವಂಥದ್ದು ಎಲ್ಲ ಲಯಬಿಲಿಟೀಸು ಅದಾದಮೇಲೆ ಅಕಾರ್ಡಿಂಗ್ ಟು ಲಾ ಆಮೇಲೆ ಅವೆಲ್ಲ ಅಪ್ಲಿಕಬಲ್ ಆಗುತ್ತೆ. ಬಟ್ ಇಲ್ಲಿ ನಾವು ದಿಸ್ ಇಸ್ ಅ ಫಿಕ್ಷನಲ್ ಸ್ಟೋರಿ. ಸೊ ಹಾಗಾಗಿ ನಾವು ಸಿನಿಮ್ಯಾಟಿಕ್ ಮಾಡಿದಾಗ ನಿಮಗೆ ಯಾವುದೇ ರೀತಿಯಾದ ಒಂದು ತೊಂದರೆ ಬರಲ್ಲ ಅಂತ ನನಗೆ ಅನಿಸುತ್ತೆ. ಸರ್ ಬಲರಾಮನಲ್ಲಿ ಇರುವಂತಹ ಒಂದು ಅಂಶ ಈಗ ಜನರಿಗೆ ಕನೆಕ್ಟ್ ಆಗುತ್ತೆ ಅಂತಂದ್ರೆ ಯಾವುದು ಸರ್? ಒಟ್ಟಾರೆ ಬಲರಾಮನ ಸಿನಿಮಾ ಬಗ್ಗೆ ಹೇಳ್ತೀನಿ. ಬಲರಾಮ ವ್ಯಕ್ತಿ ಬಗ್ಗೆ ಹೇಳೋದಕ್ಕಿಂತ ಬಲರಾಮನ ಸಿನಿಮಾ ಬಗ್ಗೆ ಇವತ್ತು ಏನು ಒಂದು ಅವರು ಅಭಿಮಾನಿ ದೇವರುಗಳು ಒಂದು 50 ರೂಪಾಯಿನೋ 70, 100, 1000, 2000 ಏನು ಖರ್ಚು ಮಾಡಿ ಒಂದು ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ. ಸೊ ನಾನು ಹೇಳ್ತಿರೋದು ಫಸ್ಟ್ ಡೇ ಫಸ್ಟ್ ಶೋ. ಅವರು ಖಂಡಿತ ನಿರಾಶೆ ಆಗಲ್ಲ. ನಾನು ಕೊಟ್ಟಿರೋ ದುಡ್ಡಿಗೆ ನಾನು ಸಂಪಾದನೆ ಮಾಡಿ ಒಂದು ಟಿಕೆಟ್ ನನ್ನ ಮನೋರಂಜನೆ ಕೊಡಬೇಕು ಈ ಸಿನಿಮಾ ಅಂತ ಬಂದು ಕೂತ್ಕೊಂಡ್ರೆ ಖಂಡಿತ ಅದು ಎಂಟರ್ಟೈನ್ ಮಾಡೇ ಮಾಡುತ್ತೆ. ಆಮೇಲೆ ಅಂಡರ್ ವರ್ಲ್ಡ್ಗೆ ಅಂತ ಒಂದಿಷ್ಟು ಅಭಿಮಾನಿಗಳಿದ್ದಾರೆ. ಆ್ಯಂಡ್ ಕೆ ಎಮ್ ಚೈತನ್ಯ ಸರ್ಗೆ ಆಲ್ರೆಡಿ ಆ ದಿನಗಳು ಒಂದು ಅಭಿಮಾನಿಗಳು ಅವ್ರಿಗೆ ಆಲ್ರೆಡಿ ಪ್ರೂವ್ ಆಗಿದ್ದಾರೆ. ಸೊ ಆ ದಿನಗಳು ಬಲರಾಮನ ದಿನಗಳು, ಆ ದಿನಗಳ ಮತ್ತೊಂದು ಅಧ್ಯಾಯ ಅಂದಾಗ ಅದಕ್ಕೆ ಅಂತ ಒಂದು ಅಭಿಮಾನಿಗಳಿದ್ದಾರೆ. ಸೊ ಈ ಆಲ್ರೆಡಿ ಸಿನಿಮಾ ಬಂದು ನಮಗೆ ಅಷ್ಟೊಂದು ಒಂದು ರೇಂಜ್ಗೆ ರೀಚ್ ಆಗಿದೆ ಇಂಡಸ್ಟ್ರಿಯಲ್ಲಿ. ಖಂಡಿತ ಅವ್ರಿಗೆ ಯಾರಿಗೂ ನಿರಾಶೆ ಮಾಡಲ್ಲ ಸಿನಿಮಾ. ಅದಾದ್ಮೇಲೆ ಅವ್ರು ನೋಡಿ ಆಮೇಲೆ ಅವ್ರ ಮನೆಯವ್ರನ್ನ ಎಲ್ಲರೂ ಅವ್ರ ಫ್ಯಾಮಿಲಿ ಎಲ್ಲರೂ ಕರ್ಕೊಂಬರ್ತಾರೆ. ಆ್ಯಂಡ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಅಂಡರ್ ವರ್ಲ್ಡ್ ಸಿನಿಮಾ ಅಂದಾಗ ಇಲ್ಲಿ ಲಾಂಗ್ ಮಚ್ಚು, ಗನ್ನು ಅಥವಾ ಬ್ಲಡ್ ಶೆಡ್ಡು ಇದೆಲ್ಲ ಇರುತ್ತೆ ಅಂತಲ್ಲ. ಡೈರೆಕ್ಟರ್ ಸರ್ ಹೇಳಿದಾಗೆ ನಾನು ಹೇಳ್ತೀನಿ, ಆ ದಿನಗಳು ಆನ್ ಸ್ಟೆರಾಯ್ಡ್ಸ್ ಈ ಸಿನಿಮಾ ಅಷ್ಟೇ. ಅಂದರೆ ನೆಕ್ಸ್ಟ್ ಲೆವೆಲ್ ಆ ದಿನಗಳು ಅಷ್ಟೇ ನಿಮಗೆ ಕನೆಕ್ಟ್ ಆಗುತ್ತೆ ಸಿನಿಮಾ. ಎಲ್ಲೂ ವಲ್ಗರ್ ಡೈಲಾಗ್ಸ್ ಇಲ್ಲ, ಎಲ್ಲೂ ನಿಮಗೆ ರಕ್ತಪಾತ ಇದೆ. ಆಮೇಲೆ ಬಲರಾಮ ಅಂದ ತಕ್ಷಣ ಬಲರಾಮ ಹೋಗಿ ಲಾಂಗ್ ಇಟ್ಕೊಂಡು ಹೋಗಿ ಫೈಟ್ ಮಾಡೋದು ಎಲ್ಲೂ ಇಲ್ಲ. ಸಿಚುವೇಶನ್ ಫೈಟ್ಸ್ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ.
ಆ ಬಲರಾಮನ ಸುತ್ತ ಅವನ ಜಗತ್ತು ಹೇಗಿರುತ್ತೆ ಅನ್ನೋದು ತೋರಿಸ್ತೀವಿ. ಅವರಿಗೆ ಬ್ಲ್ಯಾಕ್ ಕಾಫಿ ಇರಬೇಕು, ಒಂದು ಸ್ಟ್ರೆಂತ್ ಎನರ್ಜಿ. ಮಹಾದೇವದಲ್ಲಿ ಅವ್ರಿಗೆ ಏನಿತ್ತ ಇಲ್ವೋ ಗೊತ್ತಿಲ್ಲ, ಬ್ಲ್ಯಾಕ್ ಕಾಫಿ ಅಂತ ಇರಬೇಕಿತ್ತು. ಮೊಸರನ್ನ ಬ್ಲ್ಯಾಕ್ ಕಾಫಿ ಕುಡ್ಕೊಂಡೆ ಮಾತಾಡಿ ಸರ್. ಕುಡಿದ್ಬಿಟ್ಟು ಆಮೇಲೆ ಮಾತಾಡೋಕ್ಕಾಗಲ್ಲ, ಸುಟ್ಟೋಗ್ಬಿಡ್ಲಿ ನಾಲ್ಗೆ ಅಂತಾನ. ಓಕೆ ಸರ್, ಮಹಾದೇವದಲ್ಲಿ ಡಿಸೈನರ್ ಎಲ್ಲ ಮಾಡಿದ್ದು ಕೂಡ ನಿಶಾ ಮೇಡಮು. ಈ ಒಂದು ಸಿನಿಮಾದಲ್ಲಿ ಏನಾದರೂ ಹೇಳಿದ್ರ ಡಿಸೈನ್ ಏನಿತ್ತು? ಖಂಡಿತಮ್ಮ, ನಿಶಾ ಅವ್ರದ್ದು ಒಂದು ದೊಡ್ಡ ಪಾತ್ರನೇ ಇದೆ ಈ ಸಿನಿಮಾಲ್ಲಿ. ರೈಟ್ ಫ್ರಮ್ ಬಿಗಿನಿಂಗಿಂದ ಎಕ್ಸಿಕ್ಯೂಷನಿಂದ, ಯಾಕಂದರೆ ನಮ್ಮ ಶ್ರೇಯಸ್ ಅವರು ನಿರ್ಮಾಪಕರು, ಅವ್ರು ನನ್ನ ಫ್ಯಾನ್ ಆಗಿದ್ದರು. ಸೊ ಆ ಟೈಮಿಂದ ನಮ್ಮ ಫ್ಯಾಮಿಲಿ ಜೊತೆ ಒಡನಾಟ ಆಯಿತು. ಸೊ ಅವರು ಇನ್ನೂ ಹೊಸಬ್ರು ಸಿನಿಮಾ ಇಂಡಸ್ಟ್ರಿಗೆ. ನನಗೆ ಮಾದೇವಾಲ್ ಮಾಡಿದಂಥ ಫುಲ್ಲು ಟೀಮು, ನನ್ನ ಸಿನಿಮಾ ರಾಘವ ಲಂಕಾಸುರ ಅದರಲ್ಲಿ ಮಾಡಿದ್ದಂಥ ಟೀಮು, ಸೊ ಎಲ್ಲರೂ ನಾವು ಸೇರಿಸಿ, ಅದಾದಮೇಲೆ ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ದಯಾನಂದ್ ಅಂತ ಇಟ್ಕೊಂಡು ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ಮಾಡಿದ್ದು ನಿಶಾ ಅವರೇ, ನನ್ನ ವೈಫ್ ಅವರು. ಸೊ ಆಗಿನ ಪೀಳಿಗೆ ಇದು 85 to 95. ಸೊ ಅದನ್ನು ಟೋಟಲ್ ರಿಸರ್ಚ್ ಮಾಡಿ ಎಲ್ಲೋ ಒಂದು ಕಡೆ ಗಮನಿಸ್ತಾ ಹೋಗೋದಾದ್ರೆ ರೆಟ್ರೋ ಸ್ಟೈಲಲ್ಲೇ, ರೆಟ್ರೋನಲ್ಲಿಯೇ ಬರ್ತಾ ಇದ್ದಾರೆ ವಿನೋದ್ ಪ್ರಭಾಕರ್ ಅವರು ಅಂತ ಮಾತುಗಳು ಬರ್ತಾ ಇದೆ. ಏನು ಹೇಳ್ತೀರಾ? ರೆಟ್ರೋ ಸ್ಟೈಲೇ ನಿಮಗೆ ಹಿಟ್ ಆಗ್ತಾ ಇರುವಂಥದ್ದು ಅಂತ? ಇಲ್ಲಮ್ಮ, ಅಂದರೆ ಈ ಸಿನಿಮಾಗೆ ಆ ಥರ ಒಂದು ಬೇಡಿಕೆ ಇದೆ. ಯಾಕಂದರೆ ಇದು ಆ ಕಾಲಘಟ್ಟದಲ್ಲಿ ನಡೆಯುವಂಥ ಸಿನಿಮಾ. ಈಗ ಅಂಡರ್ ವರ್ಲ್ಡು ಆ ದಿನಗಳೆಲ್ಲ ಆ ಟೈಮಲ್ಲೇ ಆಗಿತ್ತು. ಈಗ ಜಯರಾಜ್ ಅವರು, ಕೊತ್ವಾಲ್ ಅವರು ಇವರೆಲ್ಲ ಬರ್ತಾರೆ ಅಂದರೆ 84 to 94 ಆ ಪೀರಿಯಡಲ್ಲೇ ಬಲರಾಮ ಇದ್ದಿತ್ತು. ಅದನ್ನು ನಾವು ತೊಗೊಂಬಂದು 2026 ಮಾಡೋಕ್ಕಾಗಲ್ಲ. ಸೊ ಆ ಟೈಮಲ್ಲೇ ನಾವು ಮಾಡಬೇಕಾಗಿರೋದ್ರಿಂದ ಆ ಕಾಸ್ಟ್ಯೂಮ್ಸ್ ಆಗಲಿ, ಅದಾದ್ಮೇಲೆ ಆ ಸೆಟ್ ಆಗಲಿ, ಅದಾದಮೇಲೆ ಆಗಿನ ಬೆಂಗಳೂರು ಸೃಷ್ಟಿ ಮಾಡೋದು ತುಂಬ ಕಷ್ಟ ಆಯಿತು. ಅದಕ್ಕೆ ವಿಶ್ವಾಸ್ ಕಶ್ಯಪ್ ಅವರು ಆರ್ಟ್ ಡೈರೆಕ್ಟ್ರು, ಅವರು ಇದನ್ನೆಲ್ಲ ಮಾಡಿಕೊಟ್ರು. ನಿಶಾ ಅವರು ಹ್ಯಾಂಡಲ್ ಮಾಡಿಕೊಟ್ರು. ಆ್ಯಂಡ್ ಅದಕ್ಕೆ ಏನೇ ಮಾಡಿದ್ರೂ ಬಂಡವಾಳ ಕೊಡೋದಕ್ಕೆ ಪ್ರೊಡ್ಯೂಸರ್ ಬೇಕು, ನಿರ್ಮಾಪಕರು ಬೇಕು. ಅದು ದೊಡ್ಡ ವೆಚ್ಚದಲ್ಲಿ ಅವ್ರು ಮಾಡಿ, ಆ್ಯಂಡ್ KM ಚೈತನ್ಯ ಅವರಾಗಲಿ ಬ್ಯೂಟಿಫುಲ್ ಆಗಿ ಡೈರೆಕ್ಷನ್ ಮಾಡಿ ಬೇರೆ ಒಂದು ಡೈಮೆನ್ಷನಲ್ಲಿ ಅಂಡರ್ ವರ್ಲ್ಡ್ನ ಈ ಥರ ತೋರಿಸ್ಬೋದು. ಕ್ಲಾಸ್ ಕಲ್ಟ್ ಸಿನಿಮಾ, ನಿಮಗೆ ಫೀಲ್ ಇರೋವಂಥ ಒಂದು ಸಿನಿಮಾ. ಹೊರಗಡೆ ಬಂದಾಗ ಎಲ್ಲೂ ಮುಜುಗರ ಪಟ್ಕೊಂಡು ಹಿರಿಯರಿಂದ ಕಿರಿಯರವರೆಗೂ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ಸಿನಿಮಾನ. ಸೊ ಆ ಥರ ಸಿನಿಮಾ ಮಾಡಿ, ಆ್ಯಂಡ್ ಅದಕ್ಕೆ ನಮ್ಮ ಕ್ಯಾಮ್ರಾಮನ್ ಅವರು ಬ್ಯೂಟಿಫುಲ್ಲಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ನಮ್ಮ ವೇಣು ಸರ್ ಅವರು, HC ವೇಣು ಸರ್ ಅವರು, ನಾನು ಕಂಡ ಹಾಗೆ ಒನ್ ಆಫ್ ದಿ ಫಾಸ್ಟೆಸ್ಟ್ ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇರೋದು. ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಬ್ಯೂಟಿಫುಲ್ಲಾಗಿ ಎಡಿಟ್ ಮಾಡಿಕೊಟ್ಟಿರೋದು ನಮ್ಮ ಹರಿದಾಸ್ KGF ಅವರು, ಅವರ ಚೈತನ್ಯ ಸರ್. ಬಿಕಾಸ್ ನೀವು ನೋಡಿ, ವೇಣು ಸರ್ ಆ ದಿನಗಳವರು ಅವರೇ ಕ್ಯಾಮ್ರಾಮನ್, ಹರಿದಾಸ್ ಅವರು ಅವರೇ ಕ್ಯಾಮ್ರಾಮನ್, ಚೈತನ್ಯ ಸರ್. ಸೊ ಈ ಟೀಮ್ ಮತ್ತೆ ತಿರ್ಗಾ ಟೀಮ್ ಅಪ್ ಆಗಿದ್ದಾರೆ ಈ ಸಿನಿಮಾ. ಓಕೆ, ಬೆಂಗಳೂರಿನ ಭೂಗತ ಲೋಕದ ಸ್ಟೋರಿನ ಹೇಳೋದಕ್ಕೆ ಹೊರಟಿದ್ದೀರಾ. ಉತ್ತರ ಕರ್ನಾಟಕದ ಜನತೆ ಇದನ್ನ ಒಪ್ಕೊಳ್ತಾರ ಅನ್ನುವಂಥದ್ದು ಇದೆಯಾ ನಿಮ್ಮಲ್ಲಿ ಮನಸ್ಸು? ಖಂಡಿತ ಒಪ್ಕೊಂತಾರಮ್ಮ. ಅಂದರೆ ಸಿನಿಮಾ ಥರ ನೋಡಿದಾಗ ನಿಮಗೆ ಅದು ಮನೋರಂಜನೆ ನೀಡಬೇಕು. ಈಗ ಕಾಂತಾರ ನಮ್ಮ ಮಣ್ಣಿನ ಕತೆ ವರ್ಲ್ಡ್ ವೈಡ್ ಹೋಗ್ಲಿಲ್ವಾ? ಯಾಕೆ ಹೋಯ್ತು ಅಂದರೆ ಆ ಕನೆಕ್ಟ್ ಆಗಬೇಕು ನಮಗೆ. ಈಗ KGF ಒಂದು ನಮ್ಮ ಕೋಲಾರದು KGF ಗೋಲ್ಡ್ ಮೈನ್, ಅದು ನಮ್ಮ ನೆಲದ ಕತೆ. ವರ್ಲ್ಡ್ ವೈಡ್ ಎಲ್ಲ ನೋಡೋರು. ಸೊ ನಮ್ಮ ಬೆಂಗಳೂರಲ್ಲಿ ನಡೆಯೋ ಕತೆನ ಯಾಕೆ ನೋಡಲ್ಲ ನಮ್ಮ ಉತ್ತರ ಕರ್ನಾಟಕ? ಅದು ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿರುವಂಥ ಊರಲ್ವಾ, ಖಂಡಿತ ನೋಡ್ತಾರೆ. ಓಕೆ ಸರ್, ಫೈನಲ್ ಆಗಿ ನೀವೇ ಹೇಳ್ತಾ ಇದ್ರಿ ಮಲ್ಟಿಪ್ಲೆಕ್ಸ್ನಲ್ಲಿ ಒಂದಷ್ಟು ಕನ್ನಡ ಭಾಷೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಸಿಗೋದಿಲ್ಲ ಅಂತ. ಆ ಒಂದು ಕಾರಣ ಇಲ್ಲೇನಾದರೂ ಆದರೆ ನೀವು ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತೀರಾ ಪರಭಾಷೆ ಚಿತ್ರಗಳಿಗೆ? ಇಲ್ಲಿ ಮಲ್ಟಿಪ್ಲೆಕ್ಸ್ಗಳಿಗೆ ಏನು ಹೇಳ್ತೀರಾ? ಇಲ್ಲ ಮ್ಯಾಮ್, ಆಫ್ಟರ್ ಮಹಾದೇವ ಆದಮೇಲೆ ನಾನು ಮತ್ತೊಮ್ಮೆ ನೀವೆಲ್ಲ ಬಂದಿದ್ರೆ ಗೊತ್ತಾ, ಆ ಟೈಮಲ್ಲಿ ಆದಮೇಲೆ ನಾನು ಆಫ್ಟರ್ 2 months ಸಿನಿಮಾ ಎಲ್ಲ ಆದಮೇಲೆ ಒಂದ್ಸಲ ಅಧ್ಯಕ್ಷನೆಲ್ಲ ಮೀಟ್ ಮಾಡಿ ಹಿಂಗೆ ಆದರೆ ಹೆಂಗೆ, ನಮಗೆಲ್ಲ ಇನ್ನು ಮುಂದೆ ತುಂಬ ಸಿನಿಮಾಗಳಿದೆ ಅಂತ ಕೇಳಿದಾಗ, ಇಲ್ಲ ಮುಂದೆ ಈ ಥರ ಆಗಲ್ಲ ಅಂತೇಳಿ ಅವರು ಒಂದು ಭರವಸೆ ಕೊಟ್ಟರು. ಇನ್ನು ಮುಂದೆ ಒಂದಿಷ್ಟೇನೋ ಕಡಿವಾಣ ಹಾಕ್ಕೊಂಡು ಕನ್ನಡ ಸಿನಿಮಾಗೆ ಪ್ರಾಮುಖ್ಯತೆ ಕೊಡಲೇಬೇಕು ಅಂತ ಅವರೆಲ್ಲ ಮಾತಾಡಿಕೊಂಡು, ಈಗ ಏನಾಗಿದೆ ಅಂದರೆ KVN ಅವರು ಇರೋದ್ರಿಂದ, ಬಿಕಾಸ್ ಲಾಸ್ಟ್ ಟೈಮು ಡಿಸ್ಟ್ರಿಬ್ಯೂಟರ್ಗಳು ನಮಗೆ ಆ ಲಾಸ್ಟ್ ಟೈಮಲ್ಲಿ ಒಂದಿಷ್ಟು ಗೊಂದಲಗಳು ಆದಾಗ ಏನಾಗುತ್ತೆ, ಆ ಒಂದು ಪ್ರಾಬ್ಲಮ್ಗಳಲ್ಲಿ ಡಿಸ್ಟ್ರಿಬ್ಯೂಟರ್ ನಮಗೆ ಆ 1 ವಾರ ಟೈಮಲ್ಲಿ ಅವ್ರಿಗೆ ಸೆಟಪ್ ಮಾಡೋಕ್ಕಾಗಲಿಲ್ಲ. ಬಂದು ರಿಲೀಸ್ ಆಗ್ಬಿಡ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ, ಯಾವುದು ಯಾರ ಹತ್ರ ಅಗ್ರಿಮೆಂಟ್ಗಳು ಮಾಡ್ಕೊಂಡಿರಲಿಲ್ಲ. ಸೊ ಈ ಥರ ನಮ್ಗೆ ಈ ಶೋ ಬೇಕು ಅಂತ ಕೂತ್ಕೊಂಡು ಮಾರ್ಕ್ ಮಾಡೋ ಅಷ್ಟು ಟೈಮ್ ಇರಲಿಲ್ಲ ನಮಗೆ. ಸರ್, ಕೊನೆಯದಾಗಿ ಈ ಸಿನಿಮಾದ ಕತೆ ಬಂದಾಗ ನಿಮ್ಗೆ ಏನು ಅನ್ನಿಸ್ತು? ಈ ಪಾತ್ರ ಚಾಲೆಂಜಿಂಗ್ ಆಗಿತ್ತಾ ಅಥವಾ ಹೇಗೆ? ಖಂಡಿತಮ್ಮ, ಯಾಕಂದರೆ ಶ್ರೇಯಸ್ ಅವರು ಈ ಕತೆ ಮಾಡಬೇಕು ಅಂತ ಬಂದಾಗ
ಆ್ಯಂಡ್ ಆ ದಿನಗಳು ಡೈರೆಕ್ಟರು KM ಚೈತನ್ಯ ಅವರೇ ಮಾಡ್ತಿದ್ದಾರೆ ಅಂದಾಗ ನಾನು ಐ ವಾಸ್ ಲೈಕ್ ಓವರ್ವೆಲ್ಮ್. ತುಂಬ ಖುಷಿ ಆಯಿತು, ಯಾಕಂದರೆ ಲೆಜೆಂಡರಿ ಡೈರೆಕ್ಟರು. ನಾನು ಅವ್ರ ಜೊತೆ ಕೆಲಸ ಮಾಡಿ ಅದಾದಮೇಲೆ ಮೊನ್ನೆಯಿಂದ ಇಂಟರ್ವ್ಯೂಸ್ ಕೂತ್ಕೊಂಡಾಗ್ಲೇ ಅವ್ರ ತಾತ ಅವ್ರ ಬಗ್ಗೆ, ಅವ್ರ ತಂದೆಯವ್ರ ಬಗ್ಗೆ ಹೆಚ್ಚು ಅವ್ರ ಬಗ್ಗೆ ನನಗೆ ತಿಳ್ಕೊಳಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಅವರು ಈ ಸಿನಿಮಾ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂದಾಗ ನಾನು ತುಂಬಾ ಖುಷಿ ಆಯಿತು. ವಾವ್, ಈ ಸಿನಿಮಾ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ, ಆಮೇಲೆ ನನ್ನ ಕರಿಯರಲ್ಲಿ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಸಿನಿಮಾ ಅಂತ. ಸೊ ನಾವು ರಿಸರ್ಚ್ ಮಾಡಿದ್ವಿ, ಆಮೇಲೆ ನಂದು ಒಂದಿಷ್ಟು ಇನ್ಪುಟ್ಸ್ ಇತ್ತು. ಹಾಗೆ ಡೈರೆಕ್ಟರ್ಸ್ ಅವರು ನನಗೆ ಅಷ್ಟೊಂದು ಫ್ರೀಡಮ್ ಕೊಟ್ಟಿದ್ರು. ಆಮೇಲೆ ಫೈಟ್ಸ್ ಆಗಲಿ ಅಥವಾ ಬೇರೆ ಕೆಲವು ಎಕ್ಸಿಕ್ಯೂಷನಲ್ಲಾಗಲಿ, ನೀವು ಫೈಟ್ ಮಾಸ್ಟರು, ನೀವು ಬೇರೆ ಕೂತ್ಕೊಂಡು ನೀವು ಡಿಸ್ಕಸ್ ಮಾಡಿ ನನಗೆ ಬನ್ನಿ. ಸೊ ಅಲ್ಟಿಮೇಟ್ಲಿ ಸಿನಿಮಾ ಬರಬೇಕು, ಚೆನ್ನಾಗಿ ಬರಬೇಕು ಅಂತ ನಾನು ಕೊಟ್ಟಿದ್ದ ಇನ್ಪುಟ್ಸ್ ಎಲ್ಲ ಪ್ಲಸ್ ಆಗಿತ್ತು ಅಂದ್ರೆ ಅವ್ರು ತಗೊಂಡಿದ್ರು. ಅದಾದ್ಮೇಲೆ ನಾವು ಅವರು ಕೂತ್ಕೊಂಡು ಆ್ಯಂಡ್ ಒಂದು ಟೀಮ್ ವರ್ಕ್ ಆಗಿ ಮಾಡಿದಾಗ ಇವತ್ತು ಬಲರಾಮ ಇಸ್ ಎ ಟೀಮ್ ವರ್ಕ್. ಇದು ನನ್ನಿಂದನೇ ಆಗಿದೆ, ಪ್ರೊಡ್ಯೂಸರಿಂದನೇ ಆಗಿದೆ, ಡೈರೆಕ್ಟರಿಂದನೇ ಆಗಿದೆ, ಅಥವಾ ಈ ಎಲ್ಲ ಕಲಾವಿದರಿಂದನೇ ಆಗಿದೆ ಅಂತಲ್ಲ, ಟೀಮ್ ವರ್ಕಿಂದ ಆಗಿರೋದು ಈ ಸಿನಿಮಾ. ಇದು ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಬೇರೆ ಎಲ್ಲೆಲ್ಲಿ ಕೆಲಸ ಆಗ್ತಿದೆಯೋ, ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಗ್ತಿದೆಯೋ ಎಲ್ಲ ಕಡೆ ಸಿನಿಮಾ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ, ಸಿನಿಮಾ ತುಂಬ ಚೆನ್ನಾಗಿ ಆಗಿದೆ ಅನ್ನೋದು ಹೇಳ್ತಿದ್ದಾರೆ. ಅಂದರೆ ನನಗೂ ಖುಷಿ ಇದೆ, ಟೀಮ್ ಇಂದ ಆಗಿರೋದು. KVN ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹೇಳ್ತಾ ಇದ್ರಿ ನೀವು, ಆನೆ ಬಲ ಬಂದಂತಾಗಿದೆ ಅಂತ. ಆನೆ ಬಲ ಬಂದಂತಾಗಿದೆ ಅಂತಂದ್ರೆ ಅವ್ರು ಏನೋ ಒಂದು ಭರವಸೆ ಕೊಟ್ಟಿರ್ತಾರೆ. ಭರವಸೆ ಏನು ಕೊಟ್ಟಿದ್ದಾರೆ ಸರ್ ಅವರು? ಅಮ್ಮ, ನೀರಾಗಿ ಏನು ಗೊತ್ತಾ, ಸಿನಿಮಾ ನೋಡಿದ್ದಾರೆ ಅವರು ಡಿಸ್ಕಸ್ ಮಾಡಿದ್ದಾರೆ, ಆಮೇಲೆ ನನ್ನ ಹತ್ರನೂ ಹೇಳಿದ್ರು. ಆಮೇಲೆ ನನಗೆ ಥರ್ಡ್ ಪರ್ಸನಿಂದ ಮತ್ತೆ ತಿರ್ಗಾ ರಿಫ್ಲೆಕ್ಟ್ ಆಯಿತು. ಈಗ ಅವರು ನನ್ನ ಹತ್ರ ಡೈರೆಕ್ಟಾಗಿ ಏನೋ ಹೇಳ್ತಿದ್ದಾರೆ ಅಂದರೆ ಹೋಗ್ತಾ ಇದ್ದಾರೆ ಅಂತ ಅನ್ಸ್ಬಿಡುತ್ತೆ. ಥರ್ಡ್ ಪರ್ಸನಿಂದ ಬಂದಾಗ ಇಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ, ನಾವು ಮಾಡೋಣ ಅಂತ ಹೇಳಿದಾಗ ಖಂಡಿತ ಒಂದು ಆನೆ ಬಲಾನೆ ಅದು. ಬಿಕಾಸ್ ಒನ್ ಅಮಾಂಗ್ ದಿ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ಸ್ ಅವರು, ಆ್ಯಂಡ್ ಸುಮಾರು ಸಿನಿಮಾಗಳು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಬಂದಿದ್ದಾರೆ. ಅವರ ಸಂಸ್ಥೆಗೆ ಅಂತ ಒಂದು ಹೆಸರಿದೆ. ಸೊ ಈ ಸಿನಿಮಾನ KVN ಅಂದಾಗ ನಿಮಗೆ ರೀಚ್ ಬೇರೆ ಥರ ಇರುತ್ತೆ. ಅದಾದಮೇಲೆ ಅವ್ರಿಗೆ ಥಿಯೇಟ್ರ್ ಹೋಲ್ಡ್ ಇದೆ. ನನಗೆ ಈ ಥಿಯೇಟ್ರ್ ಬೇಕು, ಈ ಶೋಸ್ಗಳು ಬೇಕು ಅಂತ ಅವ್ರು ಕೇಳಿದ್ರೆ ಆ ವಾಯ್ಸ್ ಒಂದು ಫೋನ್ ಕಾಲ್ಗೆ ಅವ್ರಿಗೂ ಇದಿದೆ. ಸೊ ಅವ್ರು ಎಲ್ಲ ಕಡೆ ಸಿನಿಮಾ ಚೆನ್ನಾಗಿ, ಅವ್ರು ಹೇಳೋದೇನು ಗೊತ್ತಾ ಸರ್, ಸಿನಿಮಾ ಚೆನ್ನಾಗಿತ್ತು ಅಂದರೆ ಸುಪ್ರೀತ್ ಸರ್ ಅವರು, ಸಿನಿಮಾ ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕ್ ಸರ್ ನಾನೇ ಶೋಗಳು ಜಾಸ್ತಿ ಮಾಡ್ತೀನಿ. ಈಗ ಮೊನ್ನೆ ತಮಿಳ್ ಸಿನಿಮಾ ಅದು ಕರುಪು ಅಂತ ಅವರೇ ಮಾಡಿದ್ದು. ಅವ್ರು ಮಾಡಿದಾಗ ನನಗೆ ಹೇಳಿದ್ರು, ಸರ್ ಫಸ್ಟ್ ಒಂದು ಐ ಥಿಂಕ್ 100 ಸೆಂಟರ್ಸ್ ಏನೋ ಹಾಕಿದ್ವಿ ಸರ್. ಮಾರ್ನಿಂಗ್ ಶೋ ಆಯಿತು, ಮ್ಯಾಟ್ನಿ ಶೋ ಆಯಿತು, ಫ್ರೈಡೇ ಆಯಿತು, ಸ್ಯಾಟರ್ಡೇ ಸಂಡೇ ಎಲ್ಲ 250-300 ಶೋಸ್ ಮಾಡಿದ್ದೀವಿ ಸರ್. ಸಿನಿಮಾ ಚೆನ್ನಾಗಿತ್ತು ಅಂದರೆ ತಗೊಳುತ್ತೆ ಸರ್, ಇಲ್ಲ ಅಂದರೆ ಇಲ್ಲ. 100% ಸಿನಿಮಾ ನೋಡಿ ಚೆನ್ನಾಗಿದೆ, ಇದು ಫಸ್ಟ್ ಒಂದು 150 ಸೆಂಟರ್ಸ್ ಓಪನ್ ಮಾಡ್ತೀನಿ, ಸ್ಯಾಟರ್ಡೇಯಿಂದ ಎತ್ಕೊಂಡ್ರೆ ಮಾಡೋಣ ಸರ್ ಅಂತ ಹೇಳಿದ್ದಾರೆ. ಸರ್ ಕೊನೆಯದಾಗಿ ಏನು ಹೇಳ್ತೀರಾ ಕನ್ನಡ ಪ್ರೇಕ್ಷಕರಿಗೆ? ನಾನು ಯಾವಾಗಲೂ ಕೈ ಮುಗಿದು ನಾನು ಕೇಳ್ಕೊಳ್ಳೋದು, ಆವತ್ತಿನಿಂದ ಇವತ್ತಿನವರೆಗೂ ನನ್ನ ಬೆನ್ನೆಲುಬಾಗಿ ನಿಂತು ನನ್ನ ಇಲ್ಲಿವರೆಗೂ ಬೆಳೆಸ್ಕೊಂಡ್ಬಂದಿದ್ದಂಥ ಎಲ್ಲ ಕನ್ನಡ ಅಭಿಮಾನಿಗಳು, ಕನ್ನಡ ಸಿನಿ ಅಭಿಮಾನಿಗಳು ಆ್ಯಂಡ್ ಅಭಿಮಾನಿ ದೇವ್ರುಗಳ ಹತ್ರ ಕೈ ಜೋಡಿಸಿ ಕೇಳ್ಕೊಳ್ಳೋದು. ಮತ್ತು ಮಾದೇವ ಅಂಥದ್ದು ಒಂದು ಒಳ್ಳೆ ಚಿತ್ರ ನಿಮ್ಗೆ ಕೊಡ್ತಾ ಇದ್ದೀನಿ. ಹೋದ ವರ್ಷ 2025 ಜೂನ್ 6 ಮಾದೇವ ಬಂದಿತ್ತು, ಬಟ್ ಈ ಸಲ 26/6/26. ಸೊ ಇದು ಡೇಟು, ಇದೇ ತಿಂಗಳು ಬರ್ತಿದ್ದೀವಿ. ಖಂಡಿತ ನಿರಾಶೆ ಮಾಡಲ್ಲ. ಸಣ್ಣವರಿಂದ ಹಿರಿಯರವರೆಗೂ ಬಂದು ಈ ಸಿನಿಮಾನ ಯಾವುದೇ ಮುಜುಗರ ಇಲ್ಲದೆ ನೋಡ್ಬೋದು. ಎಮೋಷ್ನಲಾಗಿ ಅಷ್ಟೇ ಕನೆಕ್ಟ್ ಆಗುತ್ತೆ ಸಿನಿಮಾ. ಸೊ ದಯವಿಟ್ಟು ಬನ್ನಿ, ನೋಡಿ, ಹರಸಿ ಹಾರೈಸಿ, ಯಾವಾಗಲೂ ನಮ್ಮ ಜೊತೆಯಲ್ಲಿರಿ, ನಾವು ನಿಮ್ಮ ಜೊತೆ ಇರ್ತೀವಿ ಯಾವತ್ತೂ. ನಿಮ್ಮ ಈ ಪ್ರೋತ್ಸಾಹ ಬೆಂಬಲಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇದಿಷ್ಟು ವಿನೋದ್ ಪ್ರಭಾಕರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಗಂಗಾ ಜಾಧವ್, ಬೆಂಗಳೂರು.